ಇಲ್ಲೇ ನಮ್ಮ ಎಲ್ಲ ಒಂದು ವೆಬ್ಸೈಟನ್ನು ನಾವು ಕ್ರಿಯೇಟ್ ಮಾಡ್ಬೋದು ಅಥವಾ ಡೆಮಾಲಿಷ್ ಕೂಡ ಮಾಡ್ಬೋದು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಯಾವುದೇ ಒಂದು ವೆಬ್ಸೈಟನ್ನು ಕೂಡ ನಾವು 4 ಸ್ಟೆಪ್ಸಲ್ಲಿ ಕ್ರಿಯೇಟ್ ಮಾಡ್ತೀವಿ. ಸೊ ಇವತ್ತು ಕೂಡ ಒಂದು ಬೇಸಿಕ್ ವೆಬ್ಸೈಟನ್ನು ಯಾವ ರೀತಿ ಕ್ರಿಯೇಟ್ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಆ 4 ಸ್ಟೆಪ್ಸ್ ಏನಪ್ಪ ಅಂತಂದರೆ, ಫಸ್ಟು ಪೇಜಸನ್ನು ಕ್ರಿಯೇಟ್ ಮಾಡಬೇಕು, ಅದಾದಮೇಲೆ ಥೀಮ್ಸನ್ನು ಅಪ್ಲೈ ಮಾಡಬೇಕು, ಮೆನೂಸನ್ನು ಕ್ರಿಯೇಟ್ ಮಾಡಬೇಕು, ಆಫ್ಟರ್ ದಟ್ ಕಸ್ಟಮೈಸನ್ನು ನಾವು ಮಾಡಬೇಕಾಗುತ್ತೆ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ ನಾನು ಸತ್ತೋದಂಗೆ ಆಗೋಯ್ತಾ ಇದ್ದೇನೆ. ಪೇಜಸ್ ನಥಿಂಗ್ ಬಟ್, ಫಾರ್ ಎಕ್ಸಾಂಪಲ್ ಒಂದು ಮನೆ ಅಂತ ಅಂದಾಗ ಒಂದು ಮನೆಯಲ್ಲಿ ಡಿಫ್ರೆಂಟ್ ಆದಂಥ ರೂಮ್ಸ್ಗಳಿರ್ತವೆ ಅಲ್ವಾ, ಅದೇ ರೀತಿ ಒಂದು ವೆಬ್ಸೈಟ್ ಅಂತ ಅಂದಾಗ ಬೇರೆ ಬೇರೆ ಪೇಜಸ್ಗಳನ್ನು ನಾವು ಕ್ರಿಯೇಟ್ ಮಾಡಬೇಕಾಗುತ್ತೆ. ಪೇಜಸ್ ನಥಿಂಗ್ ಬಟ್ ಹೋಮ್ ಪೇಜ್, ಅಬೌಟ್ ಅಸ್ ಪೇಜ್, ಕಾಂಟ್ಯಾಕ್ಟ್ ಅಸ್ ಪೇಜ್. ನಾರ್ಮಲಿ ನೀವು ವೆಬ್ಸೈಟ್ಸ್ಗಳನ್ನು ಗಮನಿಸಿದ್ರೆ ಅಲ್ಲಿ ಈ ರೀತಿಯಾದಂಥ ಪೇಜಸ್ಗಳು ಇರ್ತವೆ. ಅಮೆಝಾನಲ್ಲಿ ಕೂಡ ಮೆನ್ಸ್ ವೇರ್, ಫುಟ್ವೇರ್, ವಿಮೆನ್ಸ್ ವೇರ್, ಈ ರೀತಿ ಪೇಜಸ್ಗಳಂತ ಅಂದರೆ ಈ ರೀತಿ ಡಿಫ್ರೆಂಟ್ ಆದಂಥ ಪೇಜಸ್ಗಳು ಇರ್ತವೆ.